ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ನಗಲಿ ಇಂದಿಗೆ 4 ವರ್ಷ ಆಗಿದೆ. ಅವರ ಪುಣ್ಯಸ್ಮರಣೆ ನಿಮಿತ್ತ ಸಾಕಷ್ಟು ಅಭಿಮಾನಿಗಳು ಅವರ ಸಮಾಧಿ ಬಳಿ ಬರ್ತಾ ಇದ್ದಾರೆ. ಇವಾಗ ಸ್ವತಃ ನಮ್ಮ ಜೊತೆ ಸಾಕಷ್ಟು ಅಭಿಮಾನಿಗಳ ಜೊತೆ ಸ್ಪೆಷಲ್ ಅಭಿಮಾನಿಗಳು ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗೋಣ, ಏನ್ ಹೇಳ್ತಾರೆ ಅಂತ. ಸರ್, ನಿಮ್ಮ ಹೆಸರು? ರಾಜು. ಎಲ್ಲಿಂದ ಬಂದು? ಹುಬ್ಳಿಯಿಂದ ಬಂದಿದ್ದೀನಿ. ಓಕೆ. ಅಪ್ಪ ಅವರು ಆಗಲಿ ನಮಗೆ ಇಂದಿಗೆ 4 ವರ್ಷ ಆಗಿದೆ. ಸೊ ಏನ್ ಹೇಳ್ತಾರೆ, ಎಷ್ಟು ಮಿಸ್ ಮಾಡ್ಕೊಂತೀವಿ? ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ. ಅವರೆಲ್ಲ ಮನಸ್ಸಲ್ಲೇ ಇದ್ದಾರೆ ನಮಗೆ. ಹೋಗಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ಓಕೆ. 15 ಅಂತ ವರ್ಷ ಬರ್ತೀವಿ. ಓಕೆ. ಅಪ್ಪ ಅವ್ರನ್ನ ಯಾವಾಗಲೂ ರಿಯಲ್ ಆಗಿ ಮೀಟ್ ಮಾಡೋ ಚಾನ್ಸ್ ಸಿಕ್ಕಿದೆಯಾ? ಸಿಕ್ಕಿದೆ. ಅಲ್ಲೇ ಹುಬ್ಳಿಯೆಲ್ಲ ಬಂದಿದ್ರು. ಓಕೆ. ದೊಡ್ಡ ಮನೆ ಹುಡುಗ ಅವಾಗ ಮೀಟ್ ಆಗಿದ್ದೀನಿ. ಮೀಟ್ ಆಗಿದೆ. ಸೊ ಅಪ್ಪ ಅವ್ರ ಅಂದ ತಕ್ಷಣ ನಮಗೆ ಒಂದು ಸ್ಮೈಲು ನೆನಪಾಗುತ್ತೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಷ್ಟು ಬೇಗ ಹೋಗಂತ ವ್ಯಕ್ತಿತ್ವ ಅಲ್ಲ, ಜೀವನ ಅಲ್ಲ. ಬೇರೆ ಒಂದು ಜಲ್ದಿ ಅದ ಬೇಜಾರು. ಅಪ್ಪ ಅವ್ರದ್ದು ಯಾವ ಫಿಲಮ್ ನಿಮ್ ಫೇವ್ರೇಟ್? ರಾಜ್ಕುಮಾರ್. ಇವಾಗ ರಿಲೀಸ್ ಟ್ರೆಂಡ್ ನಡೀತಾ ಇದೆ. ಸೊ ಅಪ್ಪ ಅವ್ರದ್ದು ಯಾವ ಫಿಲಮ್ ರಿಲೀಸ್ ಆಗ್ಬೇಕಂತ? ಓಕೆ. ಅಪ್ಪು ಫ್ಯಾನ್ಸ್ ಆಗಿರ್ಬೋದು, ಎಲ್ಲರಿಗೂ ಏನ್ ಹೇಳಕ್ ಇಷ್ಟಪಡ್ತೀರಾ? ಓಕೆ. ನೀವು ಪ್ರತಿ ವರ್ಷ ಕೂಡ ಬರ್ತಾ ಇಲ್ಲ ಅಂತ ಹೇಳಿದ್ರೆ? ಅವ್ರ ಬರ್ಡೇ ಬರ್ತೀವಿ. ಫ್ಯಾಮಿಲಿ ಸಮೇತ ಬರ್ತೀವಿ. ಮೇಡಮ್, ನೀವು ಅಪ್ಪು ಸರ್ ಇದಕ್ಕೆ ಮಾತಾಡಿ. ಸೊ ಅಪ್ಪು ಅವ್ರು ಮಿಸ್ ಮಾಡ್ಕೊ ಅಭಿಮಾನಿ ನೀವು. ಇವತ್ತಿಗೆ 4 ವರ್ಷ ಅವರು ನಮ್ಮನ್ನ ಬಿಟ್ಟೋಗಿ, ಏನ್ ಹೇಳಕ್ ಓಕೆ. ಬಂದು ಸೆಲೆಬ್ರೇಟ್ ಮಾಡೋದು ತುಂಬಾ ಚೆನ್ನಾಗಿತ್ತು. ಬೆಸ್ಟ್ ಡ್ಯಾನ್ಸರ್ ಅಂತವ್ರನ್ನ ತಗೊಂಡು ಯಾರಿಂದನೂ ಒಬ್ಬ ಫೀಲ್ ಮಾಡೋಕ್ಕಾಗಲ್ಲ. ಫ್ಯಾಮಿಲಿಯವರು ಎಲ್ಲರೂ ಇದು ಮಾಡ್ತಾರೆ. ಅವ್ರಿಗೆ ಭೇಟಿ ಆಗಿದ್ದೀವಿ, ನನ್ನ ಮಗ ಒಬ್ಬ ಭೇಟಿ ಆಗಿಲ್ಲ. ಓಕೆ. ಅಂದ್ರೆ ನೀವು ರಿಯಲ್ ಆಗಿ ಮೀಟ್ ಮಾಡೋ ಚಾನ್ಸ್ ಸಿಕ್ಕಿತ್ತು ಯಾವಾಗ? ಅದು ಹುಬ್ಳಿಗೆ ಬಂದಾಗ ಮೀಟ್ ಆಗಿದೆ. ಸೊ ಅದೇ ಅಪ್ಪ ಅವ್ರದ್ದು ಸಾಕಷ್ಟು ಫಿಲಮ್ ನೋಡಿರ್ತೀರಾ, ಎಲ್ಲ ಕೂಡ ನಿಮ್ ಫೇವ್ರೇಟ್ ಆಗಿರುತ್ತೆ. ಅದರಲ್ಲೂ ಕೂಡ ಇದೊಂದು ನನ್ನ ಫೇವ್ರೇಟ್ ಫಿಲಮ್ ಅಂದ್ರೆ ಯಾವುದು? ಯಾಕಂದ್ರೆ ರಾಜ್ಕುಮಾರ್ ಜಾತಿ ಫೈನಲಿ ಫೈನಲಿ ಎಲ್ಲ ಫ್ಯಾನ್ಸ್ ಆಗಿರ್ಬೋದು, ನಮ್ಮ ಕರ್ನಾಟಕ ಚಿತ್ರರಂಗ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ಅಭಿಮಾನಿಯಾಗಿ? ಏನಿಲ್ಲ, ಅವ್ರು ಹೆಂಗ್ ಮಾಡ್ಕೊಂತ ಹೋಗಿದಾರಲ್ಲ, ಅವ್ರು ಇಷ್ಟ ಆಗಿಲ್ಲ ಅಂದ್ರೆ ನಮ್ ಕೈಲಿ ಎಷ್ಟ ಆಗುತ್ತೆ ಅಷ್ಟು ನಾವು ಅವ್ರು ಕೂಡ ಯಾರನ್ನ ತುಂಬಾ ಒಂದು ಇದನ್ನ ಕೊಟ್ಟೋಗಿದ್ದಾರೆ ನಮ್ಗೆ, ಯಾವ ತರ ಇರ್ಬೇಕು ಅಂತ. ಶಾರ್ಟ್ ಪೀರಿಯಡ್ ನಾವು ಹಿಂದೆ ಅವರ ಒಂದು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.